ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಹೆಸರು ವಿನೋದ್ ಅಂತ. ಯಾವ ಊರು ಇದು? ಇದು ಶಾಬಾಳ್ ಗ್ರಾಮ. ಶಾಬಾಳು ಸಾಲಿಗ್ರಾಮ ಸಾಲಿಗ್ರಾಮ. ನಮ್ಮ ಹತ್ರ ಏಲಕ್ಕಿ ಗಿಡ ಎಷ್ಟು ತೊಗೊಂಡಿದ್ದು? ಸರ್ ನಾವು 800 ಗಿಡ ತೊಗೊಂಡಿದ್ದು. 800 ಗಿಡ ತಗೊಂಡು ಎಷ್ಟು ತಿಂಗಳಾಯ್ತು ಸರ್? ಈಗ ಹೆಚ್ಚು ಕಮ್ಮಿ 8-10 ತಿಂಗಳಾಯ್ತು ಸರ್. 8-10 ತಿಂಗಳಾಯ್ತು. ಈಗೆಲ್ಲ ಗೊನೆ ಬಂದವೆ. ಗೊನೆ ಬಂದವೆ ಸರ್. ಗೊನೆ ಬಂದಿರೋದ್ರಿಂದ ಹೂಗಳನ್ನ ಹೆಂಗೆ ಬಿಡಿಸೋದು ಕತ್ತರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಿಮಗೆ ಸಮಸ್ಯೆ ಏನಂದರೆ ಈ ಥರ ಗರಿ ಬಾರ್ಡ್ರ್ ಒಣಗಿದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಮೆಡಿಸಿನ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಈಗ ಅಮೋನಿಯಂ ಸಲ್ಫೇಟು ಮತ್ತು ಪೊಟಾಶ್ ಕೊಡಬೇಕು. ಅಥವಾ ನಮ್ಮ ಸಾವಯವದಲ್ಲಿ ಎಷ್ಟು ಸಲ ಕೊಟ್ರಿ? ಇದು ನಮ್ಮದು ಸಾವಯವದಲ್ಲಿ ಹೆಚ್ಚು ಕಮ್ಮಿ 4 ಬಾರಿ ಕೊಟ್ಟಿದ್ದೀವಿ. 4 ಬಾರಿ ಕೊಟ್ಟವ್ರೆ. ಗಿಡ ಜನ ಎಲ್ಲ ಹೈಟ್ ಆಯ್ತದೆ ಅಂತ ಅರ್ಥ. ಹೈಟ್ ಅಂತೂ ಆಗಿಲ್ಲ ಅಲ್ವಾ? ಹೈಟ್ ಆಗಲ್ಲ ಅಂದರೆ ಸೂರ್ಯನ ಗಿಡ ಚೆನ್ನಾಗಿ ಬಿದ್ದರೆ ಅಂತ. ನೋಡಿ, ಇದೊಂದು ಕತ್ತರಿಸ್ತರು ಇದನ್ನು ಈ ಥರ ಕತ್ತರಿಸೋಕೆ ಹೇಳಿದೆ. ಈ ಮೇಲ್ಗಡೆ ಗರಿ ಒಣಗಿರೋವಲ್ಲ, ಇವನ್ನ ಕಡ್ಡಿನಲ್ಲಿ ತೆಗಿಬೇಕು. ಇದರೊಳಗಡೆ ಮಿಡತೆಗಳು ಸೇರ್ಕೊಬಿಡ್ತವೆ. ಆ ಮಿಡತೆಗಳು ಸೇರ್ಕೊಂಡಾಗ ಕಾಯಿಗೆ ಕಚ್ಚಿ ರಸ ಹಿಡಿತವೆ. ಆಗ ಕಾಯಿ ಗಾಯ ಆಯಿತು ಅಂತಾರೆ. ಸೊ ಇಷ್ಟು ಗ್ಯಾಪ್ ಬಂದಮೇಲೆ ಕತ್ತರಿಸಿದ್ರೆ ಉತ್ತಮ. ಇದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್, KR ನಗರ, 9902038931. ಇಲ್ಲಿ ಈ ಕಡೆ ಏನು ಬಂದಿರೋ ಗೊನೆ, ಈ ಕಡೆ ಏನು ಗೊನೆ ಬಂದಿಲ್ಲ. ಈ ಕಡೆ ಇಲ್ಲಿ ಇಲ್ಲ ಅಲ್ಲ, ಇದೆಲ್ಲ ಇಲ್ಲೊಂದು ಗೊನೆ ನೋಡಿದ್ರೆ. ಎಷ್ಟು ತಿಂಗಳಾಯ್ತು ಅಂದರೆ? 8-10 ತಿಂಗಳಾಯ್ತು. 8 ತಿಂಗಳು. 7:30 8ಕ್ಕೆ ಸ್ಟಾರ್ಟ್ ಆಗ್ಬೇಕು ಸರ್. 8ಕ್ಕೆ ಆಯ್ತವೆ. ಇದೇನು ತೊಂದರೆ ಏನಿಲ್ಲ. ಗಿಡ ಹೆಲ್ತಿಯಾಗಿದೆ. ಬಟ್ ಬೇರೆ ಏನು ಸಮಸ್ಯೆಗಳೇನು ಇಲ್ಲ. ನೋಡಿ, ಇಲ್ಲೊಂದು ಇಲ್ಲಿ ಬನ್ನಿ, ಈ ಗೊನೆ ಇದೆಯಲ್ಲ. ಈಗ 1 2 3 4 5 6 7 8 9 10 11 ಚಿಪ್ ಬಂದಿದೆ. ಇದು ನೋಡಿರಿ ಸರ್ ಹೆಂಗೆ ಹೊಡೆಯೋದು ಅಂತ ರೈತರಿಗೆ ಗೊತ್ತಾಗಲಿ ಅಂತ. ಹೂ ಕತ್ತರಿಸೋದು ಹೆಂಗಿದೆ, ಒಂದೇ ಏಟಕ್ಕೆ ಹೋಗ್ಬೇಕು ಅದು. ಹಂಗೆ ನೋಡಿ, ಅದು ಹಿಂದಕ್ಕೆ ಜಗ್ತು. ತೀರಾ ಭಾಗದಾಗ ಏನು ಮಾಡಿ ಅಂದರೆ ಒಂದು ತೆಂಗಿಂದು ಉಲ್ಟಾ ಮಾಡ್ಬಿಟ್ಟು ಹಿಂಗೆ ಕೊಟ್ಬಿಡಿ, ಸಾಕಾಗುತ್ತೆ. ಇದನ್ನು ಪಲ್ಯ ಮಾಡ್ಬೋದು. ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ನೋಡಿ, ಇಷ್ಟು ನೋಡಿ, ಇದು ಇನ್ನು ಈ ಥರ ಕೈ ಅಗ್ಲಾಗಿ ಬರಬೇಕು. ಬೆರಳು ಅಲ್ಲಿ ಕಚ್ಕೊಂಡಂಗಿದ್ದು ಅಲ್ವಾ, ಈ ಥರ ಅಗ್ಲಾಗಿ ಬಂದುಬಿಟ್ರೆ ನಿಮಗೆ ತೂಕನೂ ಜಾಸ್ತಿ ಬರ್ತವೆ. ನಾವು ಹೇಳೋದೇನೆಂದರೆ, ಇದ್ರೊಳಗಡೆ ಮಿಡತೆಗಳು ಇರ್ತವೆ. ಇದ್ರೊಳಗಡೆ ಈ ಹೂವು ಇದೆಯಲ್ಲ, ಈ ಹೂವಿನೊಳಗಡೆ ಅದು ತೆಗೆದುಬಿಟ್ರೆ ಕಾಯಿ ರಸ ಕಚ್ಚಿ ನೋಡಿ, ಬನ್ನಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಗಾಯಗಳು ನೋಡಿ, ಇಲ್ಲಿ ಗಾಯಗಳಿರೋವು. ಆ ಮಿಡತೆ ಒಳಗಡೆ ಇರೋ ಮುಟ್ಟಕ್ಕಂಥ ಹುಳುಗಳು ರಸ ಕುಡ್ದು ಹೋಗಿರ್ತವೆ. ಸೂಜಿ ಚುಚ್ಚಿದಂಗೆ ಚುಚ್ಚಿಬಿಟ್ಟಿರ್ತವೆ. ಅದರ ರಸ ಹಂಗೆ ಬಂದಿರ್ತದೆ ಅಷ್ಟೇ. ಅದು ಆಗಬಾರ್ದು. ಇಲ್ಲಾಂದರೆ ಅಂಗಡಿಯವರು ಅದೇ ಮಾರ್ಕೆಗೆ ರೇಟ್ ಕಡಿಮೆ. ಹೊಡಿರಿ, ಬನಾನಾ ಸ್ಪೆಷಲ್ ಅಂತ ಬರುತ್ತೆ, ಹೊಡೆದಕ್ಕೆ ಅದನ್ನು ನೀವು ಯಾವತ್ತು ಈ ಕಡೆಗೆ ನಿಂತ್ಕೋಬೇಕು. ಹಿಂಗೆ ಕುಡ್ಲು ಹೊರಗಡೆಗೆ ಹೋಗ್ಬೇಕು. ಹಂಗೆ ಹೊಡಿಬೇಕು ಯಾವತ್ತು. ನೋಡಿ, ಅದು ತುಂಬ ಹತ್ತಿರ ಆಯಿತು. ಆಯಿತಾ? ಇಷ್ಟು ಹೊತ್ತಿಗೆ ಹೊಡೆಯೋದು ಬೇಡ. ಇನ್ನೊಂದು ಯಾವ್ದಾದ್ರು ತೋರಿಸ್ಕೊಡ್ತೀನಿ. ನೋಡಿ, ಇದು ಹೊಡೀರಿ ಈಗ. ಕರೆಕ್ಟ್ ಇದೆ ನೋಡಿ. ಎಷ್ಟು ಹಿಂದಕ್ಕೆ ಹೋಯ್ತಲ್ವ ಈಗ, ಅದು ತೂಕ ಕಡಿಮೆ ಆಯಿತು ಅದಕ್ಕೀಗ. ನಿಮ್ದೇನಂದ್ರೆ ಮಣ್ಣು ಯಾರಾಕ್ಸಿಲ್ಲ ನಾವು. ಮಣ್ಣು ಯಾರಾಕ್ಸಿಲ್ಲ, ಬೋರ್ಡು ಸಮೇತ ಮಳ್ಕೊಬಿಡ್ತಾರೆ ಅಂತಾರೆ. ನೋಡಿ, ಇದು ಸ್ವಲ್ಪ ದೊಡ್ಡ ಗೊನೆ ಬರ್ತಾಯಿದೆ. ಹಾಗಾಗಿ ಇದಕ್ಕೆ ಒಂದು ಕವೆ ಏನಾದ್ರು ಕೊಡಲೇಬೇಕಾಗುತ್ತೆ. ಮಣ್ಣು ಈಗ ಅಯ್ಯೋ ಮುಟ್ಟಂಗಿಲ್ಲ ನೀವು, ಏನು ಟಚ್ ಮಾಡಂಗಿಲ್ಲ ನೀವು. ಮಣ್ಣು ಟಚ್ ಮಾಡ್ತಾ ಅಂದ್ರೆ ಹಳದಿ ಕಲರ್ ಎಲ್ಲ ಬಂದ್ಬಿಡ್ತವೆ. ನೋಡಿ, ಇಷ್ಟೊಂದು ಲೇಟ್ ಮಾಡಬೇಡಿ ನೀವು. ಈ ಹೂ ನೋಡಿ, ಇದು ಹೂ ಕತ್ತರಿಸಿ ಭಾಳ ದಿನ ಆಗಬೇಕಿತ್ತು. ಇಷ್ಟೊಂದು ಲೇಟ್ ಮಾಡಬಾರ್ದು. ಇದು ಯಾತಕ್ಕೋಸ್ಕರ ಇಲ್ಲಿ ಕತ್ತರಿಸ್ತೀರಿ ನೀವು ಅಂದರೆ, ಕಟಿಂಗ್ ಮಾಡೋನು ಇಲ್ಲಿ ಹಿಡ್ಕೊಳಕ್ಕೆ ಜಾಗ ಇದು. ಇಲ್ಲಿಗೆ ಹೊಡೆದ್ಬಿಟ್ರೆ ಈ ಚಿಪ್ ಹಾಕ್ಬಿಡ್ತಾನೆ. ಅದಕ್ಕೆ ಈ 3 ಇಂಚ್ 4 ಇಂಚ್ ಇಷ್ಟು ಬಿಡ್ತು ಅಂದರೆ ಅವ್ನು ಹಿಡ್ಕೊಳಕ್ಕೆ ಸರಿ ಆಗುತ್ತೆ, ಅಲ್ಲಿ ಹೊಡೆಯೋಕ್ಕೆ ಸರಿ ಆಗುತ್ತೆ. ಅದು ನೋಡಿ, ಇವೆಲ್ಲ ಇನ್ನೇನು ಸ್ಟಾರ್ಟ್ ಆಗ್ಬಿಡ್ತವೆ ಈಗ. ನೋಡಿ, ಇದು ಒಂದು ಹೊಡೆದಾಕಿ. ಇಲ್ಲಿ ಬನ್ನಿ ನೋಡಿ, ಇಷ್ಟು ಉದ್ದ ಎಲ್ಲ ಬಿಡಲೇಬಾರ್ದು. ಅಷ್ಟು ಉದ್ದ ಬೆಳೀತದಲ್ಲ, ಅದು ದೇಹ ಬೆಳೆದಿದ್ದೆಲ್ಲ ವೇಸ್ಟ್ ಅಲ್ವ. ಅದು ಕಾಯಾರು ದಪ್ಪ ಆಯ್ತವೆ. ಈಗ ಇದ್ರದ್ದು ಸರ್, ನಮ್ಮಲ್ಲಿ ಗಿಡ ಕೊಟ್ಟ ಮೇಲೆ ನಿಮ್ಗೆ ಸರ್ವಿಸ್ದು ಏನಾದ್ರು ಹೇಳ್ಬೋದಾ ರೈತರಿಗೆ? ಸರ್, ಸರ್ವಿಸ್ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ನಿಮ್ದೆಲ್ಲ ಏನೋ ನೀವು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತೀರಾ. ತೋಟಕ್ಕೆ ಮತ್ತೆ ಇದಕ್ಕೆಲ್ಲ ವಿಸಿಟ್ ಕೊಟ್ಟು ಈ ತರ ಮಾಡ್ಬೇಕು, ಈ ತರ ಅಂತೆಲ್ಲ ಹೇಳ್ತೀರಾ. ತುಂಬಾ ಫೀಡ್ಬ್ಯಾಕ್ ಚೆನ್ನಾಗಿದೆ ಸರ್ ನಿಮ್ದೆಲ್ಲ. ಬೇರೆ ಕಡೆ ರೈತರು ಏನಾದ್ರು ತಗೋಬೇಕು ಅಂದವ್ರಿಗೆ, ಬೇರೆ ರೈತರು ತಗೋಬೇಕು ಅಂದವ್ರಿಗೆ ನಾವು ನಿಮ್ ನಂಬರ್ ಕೊಟ್ಟು ಸಜೆಷನ್ ಮಾಡ್ತೀವಿ. ಇವ್ರ ಹತ್ರ ಏನಾಗರಕ್ಕೆ ಹೋಗಿ ಈ ತರ ಮೆಡಿಸಿನ್ ಇದೆಲ್ಲ ಸಪ್ಲೈ ಮಾಡ್ತಾರೆ, ಮತ್ತೆ ಗಿಡಗಳಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಇವ್ರ ಹತ್ರ ಗಿಡಗಳನ್ನ ತಗೊಳ್ಳಿ ಅಂತ ನಾವು ರೆಫರ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ನಮ್ಮದು ವಿ ನರ್ಸರಿ ಅಂತ, KR ನಗರ.
ಈಗ ಇಲ್ಲಿಗೆ ಬಂದಿದ್ದು ಉದ್ದೇಶ ಏನಂದರೆ ನಮಗೆ ಹೂ ಬಂದಿರ್ತವೆ ಅಂತ ಗೊತ್ತಿತ್ತು, ಹಾಂ ಬಟ್ ಕಟ್ ಮಾಡಿರಲ್ಲ. ಹಾಂ ಹೌದು ಯಾಕೆಂದರೆ ಇದು ನಿಮ್ಮ ಮೊದಲನೇ ಸಲ ಅಲ್ವಾ, ಹೌದು ಸರ್. ಹಾಗಾಗಿ ಕಟ್ ಮಾಡಿರಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಸರಿ ಹೇಳ್ಕೊಟ್ಟಂಗೆ ಆಗ್ಬಿಡುತ್ತೆ. ಅಥವಾ ಈ ಟೈಮಲ್ಲಿ ಮೇಜರ್ ಪ್ರಾಬ್ಲಮ್ ಬರೋದು. ಹಾಂ ಸರ್. ಇದನ್ನು ನೋಡಿ, ಯಾರು ಗೊತ್ತಾ, ಈ ಥರ ಶಾರ್ಪ್ ಆಗಿದೆಯಲ್ಲ, ಅಲ್ಲಿ ಈ ಸಣ್ಣ ಮರಿ ತಂದಿದ್ರಿ ಅನ್ನಲ್ಲ, ನೀವು ಗೆಡ್ಡೆ ಹಾಕಿದ್ರಲ್ಲ, ಈ ಥರ ತರಬಾರ್ದು. ಇದು ಮೊಮ್ಮಗು, ಇದು ಮಗು. ಇದರಲ್ಲಿ ನಿಮಗೆ ಕತ್ತಿ ಅಂತ ಅಂದರೆ ಎಳೆ ಇನ್ನೂ ಶಾರ್ಪಾಗಿ ಬಂದಿರೋರು ಇದ್ರೆ ತೋರಿಸ್ತೀನಿ ನೋಡಿ. ನೋಡಿ ಇದು ಶಾರ್ಪ್ ಆಗಿದೆ ನೋಡಿ. ಹಾಂ, ಈ ಥರ 2-3 ಸಲ ಕಟ್ ಮಾಡಿರಬೇಕು ನೋಡಿ. ಇದು ಪ್ರಯೋಜನ ಇಲ್ಲ. ಇದನ್ನು ತಗೋಬಾರ್ದು. ಇದನ್ನು ತೆಗಿಬೋದು, ಇದು ತೆಗಿಬೋದು. ಆಮೇಲೆ ನೆಕ್ಸ್ಟು ನೀವು ಗೊನೆ ಇದು ಯಾವ ಕಡೆಗೆ ಬಾಗಿರ್ತದೆ ಅದ್ರ ಎಡಭಾಗ ಅಥವಾ ಬಲಭಾಗಕ್ಕೆ ನೀವು ಬಿಡಬೇಕು. ಕಟಿಂಗ್ ಮಾಡಾಗ ಕಟಿಂಗ್ ಮಾಡಿ 40 ಕಟ್ಟಿಂಗ್ ಆದಮೇಲೆ ಬಿಡ್ಬೋದಾ? 40% ಆಗಲಿ. ಇಲ್ಲ ಅಂದರೆ ಈಗ ಮರಿ ಬಿಟ್ಬಿಟ್ರೆ ಗೊನೆ ಎಲ್ಲ ಅದಕ್ಕೆ ಸಪ್ಲೈ ಆಗುತ್ತೆ, ಇನ್ನೂ ಹೋಗುತ್ತೆ. ಆಮೇಲೆ ನೋಡಿ, ಇಷ್ಟು ಹೈಟದು ಕಡಿಬೇಡಿ, ಇನ್ನೊಂದು 2-3 ಇಂಚು ಬರಲಿ. ಓಕೆ, ಯಾಕೆಂದ್ರೆ ಕಾಯಿಗೆ ಬಿಡ್ತದೆ ಅದು. ಅವ್ರ ಕೈಲಿ ಹಿಡ್ಕೊಳಂಗಿರ್ಬೇಕು ಒಂದು ಹಿಡಿ. ಒಂದಿಷ್ಟದ ಬಂದರೂ ಪರವಾಗಿಲ್ಲ. ಇನ್ನು ಆ ಕಡೆ ಇದೆಯಾ? ಆಮೇಲೆ ಎಲ್ಲ ಮಣ್ಣು ಏರಾಕ್ಸಿ ನೋಡಿ, ಒಂಚೂರು ಮಣ್ಣು ಏರಾಕಿಲ್ಲ ಅಲ್ವಾ? ನೀವು ಮಣ್ಣು ಏರಾಕೋದು ಬೇಡ ಅನ್ನತ್ತ ಹೇಳೋದು ಇದಕ್ಕೆ. ನಾವು ನೀಟಾಗಿ ಬರುತ್ತೆ, ಸಮಸ್ಯೆನೇ ಇಲ್ಲ. ಕೆಲವ್ರು ಮಣ್ಣು ಏರಾಕ್ಬಿಡ್ತಾರೆ, ಸುಮ್ಮನೆ ಏನು 2 ಕೆಲಸ ಮಾಡ್ಕೋತಾರೆ, ದುಡ್ಡು ಜಾಸ್ತಿ ಖರ್ಚು ಲೇಬರ್ಗೆ. ಇದೇ ಥರ ಮಾಡಿ ಗಿಡ ನೆಟ್ಟಿದ್ದು ಅದೇ. ಹಾಂ, ಅಷ್ಟ್ಬಿಟ್ಟು ಬೇರೆ ಏನಿಲ್ಲ. ಏನು ಮಾಡಿಲ್ಲ ಸರ್. ಇದೇನು ಮಣ್ಣಿಗೆ ಏನು ಹಾಕ್ಸಿಲ್ಲ. ಬುಡಕ್ಕೆ ಮಣ್ಣು ಹಾಕೋದು ಏನು ಮಾಡಿಲ್ಲ. ಏನಂದ್ರೆ ಕಳೆ ಒಂದು ತೊಗೊಂಡಿದ್ರೆ ಗೊಬ್ಬರ ಕೊಟ್ಟಿದ್ದೀರಿ ಅಷ್ಟೇ. ಕಳೆ ತಗೊಂಡು ಎಲ್ಲ ಆರ್ಗಾನಿಕ್ ಗೊಬ್ಬರ, ನಿಮ್ಮ ತಂದು ಸಿಕ್ಕುವಂಥ ಆರ್ಗಾನಿಕ್ ಗೊಬ್ಬರನೇ ಕೊಟ್ಟಿರೋದು. ಸರಿ, ಬನ್ನಿ. ಆಮೇಲೆ ಇದು ಇಲ್ಲಿ ನೋಡಿ, ಇದು ಮೇಜರ್ ಪ್ರಾಬ್ಲಮ್ ಇವ್ರಿಗೆ ಏನಂದರೆ, ಈ ಥರ ಹಳದಿ ಕಲರ್ ಎಲ್ಲ ಬಂದ್ಬಿಡ್ತದೆ. ಇದು ಒಂದು ಶೀತ ಆದರೆ ಬರೋವಂಥದ್ದು. ಇದು 2 ಅಡಿ ದೂರದಲ್ಲಿ ನೀರಿಲ್ಲ ಅಂದರೂ ಬರ್ತದೆ. ರೋಟ್ರಿ ಹೊಡೆದ್ಬಿಟ್ರೆ ಬರ್ತದೆ. ಇದು ನಿಮಗೆ ಮ್ಯಾಕ್ಸಿಮಮ್ ಇದು ಬಂದಿರೋದು ಸಿಗಾಟೋಕ ರೋಗ ಅಂತ ಶೀತದಲ್ಲಿ ಬರುತ್ತೆ. ಇನ್ನೊಂದು, ನೀವು ರೋಟ್ರಿ ಹೊಡೆದ್ಮೇಲೆ ಏನಾದ್ರು ಅರ್ಶಿನ ಕಲರ್ ಬಂತ, ಇಲ್ಲಿ ಕಳೆಗೆ ರೋಟ್ರಿ ಹೊಡೆದ್ರಲ್ಲ, ಅದಾದಮೇಲೆ 1 ಎಲೆ 2 ಎಲೆ ಅರ್ಶಿನ ಕಲರ್, ಅದಾದಮೇಲೆ ಅದು ಯಾತಕ್ಕೆ ಬತ್ತು ಗೊತ್ತಾ, ಇದ್ರ ಬೇರು ಇಲ್ಲ ಎಲ್ಲವೇ. ಅದ್ರ ಬೇರು ತುದಿ, ಯಾವ ಗಿಡದ ಬೇರು ತುದಿ ಕಟ್ಟಾಯಿತು, ಆ ತುದಿ ಕಟ್ಟಾಗಿದ್ದು ಪೂರ್ತಿ ಅದು ಕೆಳಗಡೆಯಿಂದ ತರಗೆ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನೀವು 5 ತಿಂಗಳಾದಮೇಲೆ ರೋಟ್ರಿ ಹೊಡೆಯೋದಾಗಲಿ ಅಥವಾ ಬೇರೆ ಆಯುಧಗಳನ್ನ ಉಪಯೋಗಿಸ್ಬೇಕಂತ ಕೈಲಿ ಕೀಳಿಸ್ಕೊಳ್ಳೋದು. ಈಗ ರೋಟ್ರಿ ಹೊಡೆದು ಬೇಡ ಸರ್, ಏನು ಅವಶ್ಯಕತೆ. ಇನ್ಮೇಲೆ ಕಳೆ ಎಲ್ಲ ನೋಡಿ ಕಡ್ಡಿ ಹಂಗಾಗಿದೆ, ಇದೇನು ಬೆಳೆಯೋದಿಲ್ಲ ಇದು. ಈಗ ಮಣ್ಣು ಎರಕ್ಸೋದು ಬೇಡ, ರೋಟ್ರಿ ಹೊಡೆಯೋದು ಬೇಡ. ಹೌದಾ? ಆ ಗೊನೆ ಇನ್ನೂ ಚೂರು ಮುಂದೆ ಬರಲಿ, ಆಮೇಲೆ ಹೊಡ್ಕೊಳ್ಳಿ. ಏನು ರೋಟ್ರಿ ಏನು ಹೊಡ್ಸೋದು ಬೇಡ. ನೀವು ತೀರಾ ಕಳೆ ಜಾಸ್ತಿ ಇದೆ ಅಂದರೆ ಟಿಲ್ಲರ್ ಇದ್ದರೆ ಮೇಲೆ ಬಿಟ್ಕೊಳ್ಳಿ ಅಷ್ಟೇ. ನೋಡಿ, ಇದು ಕಲ್ಲರೆಲ್ಲ ಸೂಪರಾಗಿ ಬರ್ತಾಯಿದೆ ಕಾಯಿಗಳಿಗೂ. ಇನ್ನೂ ಬರಬೇಕು ಇವು ಗೊನೆಗಳು. ಇದು ಅದನ್ನು ಹೇಳ್ಬಿಡೋದು ಬನ್ನಿ. ಬಾಕ ಬಿಡುತ್ತೆ ಅಂತ ಹೇಳ್ತಾರಲ್ಲ ಸರ್, ಅದು ಸರ್ ಈಗ ಎಲ್ಲೂ ನಿಮ್ಮ ಗಿಡ ಬುಡು ಸಮೇತ ಬಾಕಿರೋದು ಎಲ್ಲೂ ಇಲ್ಲ. ಇಲ್ಲಿ ಬನ್ನಿ, ಇದೇನೋ ಟ್ಯಾಕ್ಟ್ರಲ್ಲಿ ಏನೋ ಡ್ಯಾಮೇಜ್ ಆಗಿರೋದು ನೋಡಿ. ಹಾಂ ಸರ್, ಟ್ಯಾಕ್ಟ್ರ್ ಡ್ಯಾಮೇಜ್ ಇದು. ಆಯಿತಾ? ಟ್ಯಾಕ್ಟ್ರ್ ಏನೋ ಟಚ್ ಆಗಿರೋದು. ಆ ಟಚ್ ಆದಾಗ ಪಟ್ಟೆ ಹೊಡೆದದೆ. ಆ ಪಟ್ಟೆ ಹೊಡೆದಿದ್ದು ಏನೋ ಆಹಾರ ತಗೊಳಕ್ಕಾಗಲಿಲ್ಲ. ಸೊ ಇಲ್ಲಿ ಬಿಳಿ ಎಲೆ ಶುರುವಾಯಿತು. ಇದು ಹೋಯ್ತು ಸರ್. ಇದು ಅದು ನಿಧಾನಕ್ಕೆ ಗೊನೆ ಬರುತ್ತೆ, ನಿಧಾನಕ್ಕೆ ಬರುತ್ತೆ, ಅದಷ್ಟೇ, ಏನು ತೊಂದರೆ ಇಲ್ಲ. ಚೂರು ಬರಲಿ ಮುಂದಕ್ಕೆ, ಒಂದು 2-3 ಇಂಚು ಬಂದರೆ ಅವು ಹೊಡ್ಕೋಬೋದು. 35 kg ಏಲಕ್ಕಿ, 35 kg ಬೆಳೆದಾರೆ. ನಮ್ಮ ರೈತರೇ ಇದ್ದಾರೆ ಚಿನ್ಕುಳ್ಳಿ ಹತ್ರ, ಒಳಗೆರೆ ದೇವರಳ್ಳಿ ಅಂತ ಇದೆ. ಅವರು ಪ್ಯೂರ್ ಸಾವಯವನೇ ಮಾಡಿಸಿದ ಹೊಂಗೆ ಗಿಡದ ಎಲೆಗಳು, ಬೇವಿನ ಎಲೆಗಳು, ಬಳ್ಳಿ ಎಲೆಗಳೆಲ್ಲನೂ ಹಿಂದೆ ಹಳ್ಳದ ಗದ್ದೆಗೆ ಹಾಕಿಸ್ತಿದ್ವಲ್ಲ, ಹಾಗೆ JCB ತೆಗ್ಸಿಸ್ಬಿಟ್ಟು 1 ರೌಂಡ್ ಅದನ್ನು ಒಳಗಡೆ ಹಾಕಿಸಿ ನೀರು ಬಿಟ್ಟು ಅದು ಕಳ್ತಾ ಆದಮೇಲೆ ಅದ್ರ ಮಗ್ಲಲ್ಲಿ ಇಷ್ಟು ದೂರಕ್ಕೆ ನಾಟಿ ಮಾಡಿಸ್ತು. ನಾಟಿ ಮಾಡಿಸಾದ್ಮೇಲೆ ಅದರೊಳಗಡೆ ಈ ಥರ ಅಡಿಕೆನೂ ನಡೆಸಿದ್ದೀವಿ. 35 kg 37 kg ಬಂತು. ರೈತರ ಫೋನ್ ನಂಬರ್ ಈ ಥರ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತೆ. ರೈತರ ಫೋನ್ ನಂಬರ ತಡೆಯೋಕೆ ಹಾಕಿಲ್ಲ, ಅವ್ರಿಗೆ ಹೇಳೋಕೆ ಹಾಕಿಲ್ಲ. ನನಗೆ ಮೊದಲು ಡಿಲೀಟ್ ಮಾಡಿ ಅಂತ ರೈತರು ಹೇಳಿ ತೆಗೆಸಿದ್ರು. ಅವ್ರು ಪರ್ಸನಲ್ಲಾಗಿ ಅವ್ರ ನಂಬರ್ ಬೇಕು ಅಂದರೆ ಕೊಡ್ತೀನಿ, ಮಾತಾಡ್ಬೋದು ಅವರು. ಸರ್ 35 kg ಅಂದರೆ ಈಗ ತಗೊಳ್ಳೋರು ಇವರು ಗ್ರಾಹಕರಿಗೆ ಅದು ಭಾರಿ ಕಷ್ಟ ಆಯ್ತದೆ. ತಗೊಳ್ಳೋರಿಗೆ ಭಾರಿ ಕಷ್ಟ ಆಗುತ್ತೆ, ವ್ಯಾಲ್ಯೂ ಇಲ್ಲ. ನೀವು 25 kg ಮೇಲೆ ಬೆಳೆದ್ರೆ ಅಲ್ಲ, 25 kg ಮೇಲೆ ಬೆಳೆದ್ರೆ ತಗೊಳಕ್ಕಿಲ್ಲ. 25-30 kg ಬಂದ್ರೆ ಕಷ್ಟ ಆಗುತ್ತೆ. ಆಮೇಲೆ ಹಾಗೇನಾ ಫೋನ್ ಬಂತವ್ರಿ.